ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಿ ಅನ್ಕೊಂತ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್. ಇವತ್ತು ಎಂತಾಗಿತ್ತು ಅಂದರೆ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ದೋಸೆ ಮಾಡಿದ್ನ. ಅದು ನಮ್ಮನೇಲಿರೋ ಬೆಕ್ಕಿನ ಮರಿ ಎಲ್ಲ ತಿನ್ನಲ್ಲ, ಅನ್ನ ಇರಲಿಲ್ಲ, ಇನ್ನು ಸಂಜೆ ಮಾಡಿದ್ರು. ಅದಕ್ಕೆ ಬೇಗ ಅನ್ನಕ್ಕೆ ಇಟ್ಕೊಂಡು ಆಟಾಡ್ತಾಯಿದ್ದು ಬಾಬಾ. ಅಮ್ಮ 4 ಮರಿ ಬಾಬಾ. ಅಲ್ಲಿ ಹಿಂದ್ಗಡೆ ಸ್ವಲ್ಪ ಇದು ಉಂಟು, ಜಾಗ ಉಂಟು, ಅಲ್ಲಿ ಹೋಗಿ ಆಟಾಡ್ತಾಯಿದ್ವಾ. ಈ ಹಾವು ಎಲ್ಲಿತ್ತೇನೋ ಇತ್ತೇನೋ ಫ್ರೆಂಡ್ಸ್, ಗೊತ್ತಿಲ್ಲ. ಬಂದು ಒಂದು ಮರಿ ಕಚ್ಚಿ ಸಾಯಿಸೇ ಬಿಡ್ತು. ಅಷ್ಟು ಬೇಜಾರಾಯ್ತಂದರೆ ಇಷ್ಟು ಬೇಜಾರು. 10 ಸೆಕೆಂಡ್ ಸಹ ಇರಲಿಲ್ಲ ಆ ಮರಿ, ತಕ್ಷಣ ಸತ್ತೋಯ್ತು. ಈಗ ಅಷ್ಟು ಬೇಜಾರು ಅನಿಸ್ತು. ಅದೇ ನಾಗರಹಾವು ಅಂತಾರಲ್ಲ, ಅದೇ ಹಾವು ಕಚ್ಚಿ ಕೊಂದಾಕ್ತು. ನಿಜ ಅಷ್ಟು ಬೇಜಾರಾಯ್ತಂದರೆ, ಎಷ್ಟು ಆಸೆ ಮಾಡಿ ಸಾಕಿರ್ತೀವಿ, ಅಷ್ಟೇ ನಮಗೆ ಕಷ್ಟ ಕೊಡೋದು. ಪಾಪ ಬೇಜಾರು ಸತ್ತೇ ಹೋಯ್ತು. ಆಮೇಲೆ ಸತ್ತೋಯ್ತಂತ ನಾನು ಇಲ್ಲಿ ಈ ಕಡೆ ತಂದು ಬುಟ್ಟಿ ಇಟ್ಟು ಫ್ರೆಂಡ್ಸ್, ಅದು ಹಾವು ಆ ಕಡೆ ಹೋಯ್ತಾ, ಬಂದು ಅಲ್ಲಿ ಓನರ್ ಆಂಟಿ ಹತ್ರ ಹೇಳೋಣ ಅಂತ ಹೋದೆ. ಹೋಗಿ ಬರೋದ್ರೊಳಗೆ ಅದು ತಿನ್ನೋಕ್ಕೆ ಅದನ್ನು ಮರಿನ ಕಚ್ಕೊಂಡು ಹೋಗಿ ಬಂದಿದೆ. ಬೆಕ್ಕಿನ ಮರಿ, ಸತ್ತೋಗಿರೋ ಮರಿನ ಕಚ್ಕೊಂಡು ಹೋಗಿ ಬಂದಿದೆ. ಅದನ್ನು ತಂದು ಎಷ್ಟು ತಪ್ಪಿಸಿದ್ರೂ ಆಗಿಲ್ಲ. ಆ ಮರಿ ತಾಯಿ ಬಂದು ಇದ್ರಲ್ಲಿ ಹೊಡಿತು, ಕಾಲಲ್ಲಿ ಹೊಡೆದು ಸುಮಾರು ಹೊತ್ತಿನ ಮೇಲೆ ಬಿಡ್ತು. ತಗೊಂಡೋಗಿ ಆಮೇಲೆ ಮಣ್ಣು ಮಾಡಿದೆ. ಇಲ್ಲಿದೆ ಹಾವೆಲ್ಲ ಇದೆ, ತೋರಿಸ್ತೀನಿ ತಡೀರಿ ಫ್ರೆಂಡ್ಸ್. ಈಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇದೇ ಹಾವು ಎಷ್ಟು ದೊಡ್ಡದಿದೆ ಅಂತ ನೋಡಿ. ಅಲ್ಲಿ ತಂದು ಮರಿನ ಹಾಕಿದ್ದೆಲ್ಲ, ಮುಚ್ಚಾಕಿದ್ದೆಲ್ಲ ಅಲ್ಲೇ ಬಂದು ಬಿಡ್ತಾ ಇದೆ ಮತ್ತೆ ರಿಟರ್ನ್. ನೋಡಿ, ಎಡೆ ಬಿಚ್ಕೊಂಡಿದೆ ಅಲ್ಲ, ನೋಡಿ. ಸ್ವಲ್ಪ ದೊಡ್ಡ ಹಾವಲ್ಲ. ಚಂದ ಪಾಪ. ನೋಡಿ, ಎಡೆ ಬಿಚ್ಕೊಂಡೇ ಇದೆ ಅಲ್ಲ. ಎಷ್ಟು ಆಸೆ ಮಾಡಿ ಸಾಕಿತ್ತಂದ್ರೆ ಬಂದು ಈ ಥರ ಹೆಂಗೆ ಮಾಡ್ತಂತ ನಿಜವಾಗ್ಲೂ ಅನ್ಕೊಂಡೇ ಇರಲಿಲ್ಲ. ನೋಡಿ, ಅಲ್ಲೇ ಹುಡುಕ್ತಾನೆ ಇದೆ. ಇನ್ನು ಎಷ್ಟು ದೊಡ್ಡ ಹಾವು ನೋಡಿ, ನೋಡಿ ಹೇಗಿದೆ ಅಂತ. ಇದೇ ಬೆಕ್ಕಿನ ಮರಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ, ಕುತ್ತಿಗೆ ಕಚ್ಚಿಲ್ಲ.